ಒಂದು ವೇಳೆ ಇವತ್ತು ನಾವು ಬಂದಿರತಕ್ಕಂಥದ್ದು ಭದ್ರಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮದ ಸುಮಾರು 30 ವರ್ಷದಿಂದ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೋಟವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಆರ್ ಮಂಜಣ್ಣನವರ ತೋಟಕ್ಕೆ. ಇವತ್ತು ಅವರು ಜೀವಾಮೃತವನ್ನು ತಮ್ಮ ತೋಟಕ್ಕೆ ಸಿಂಪಡಿಸ್ತಾ ಇದ್ರು. ಅಂದರೆ ತೋಟದಲ್ಲೇ ತಯಾರಿಸಿದಂಥ ಜೀವಾಮೃತವನ್ನು ತೋಟದಲ್ಲಿ ಆಗ್ತಕ್ಕಂಥದ್ದು, ಅಂದರೆ ಎಲ್ಲಿಂದನೇ ತರ್ತಕ್ಕಂಥದ್ದು, ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ಕೆಲಸಗಳಿಲ್ಲದೆ ತೋಟದಲ್ಲೇ ಈ ರೀತಿ ಒಂದು 1000 ಲೀಟರ್ ಡ್ರಮ್ಗಳನ್ನು ಅಲ್ಲಲ್ಲೇ ಒಂದು 3-4 ಇಟ್ಬಿಟ್ಟು ಅದರಲ್ಲೇ ಜೀವಾಮೃತವನ್ನು ಫಾರ್ಮೇಷನ್ ಮಾಡಿಬಿಟ್ಟು ಅಲ್ಲಲ್ಲೇ ಹಾಗೆ ಕಡಿಮೆ ನಿರ್ವಹಣೆ ಅಥವಾ ಕಡಿಮೆ ಖರ್ಚಿನಲ್ಲೇ ಆಗ್ತಕ್ಕಂಥ ಒಂದು ಜೀವಾಮೃತವನ್ನು ಆಗ್ತಾ ಇದ್ದಾರೆ. ನೋಡೋಣ ಬನ್ನಿ, ಯಾವ ರೀತಿ ಅದನ್ನು ಫಾರ್ಮೇಷನ್ ಮಾಡ್ತಾರೆ, ಯಾವ ರೀತಿ ಸಿಂಪಡಿಸ್ತಾರೆ ಅಥವಾ ಎಷ್ಟು ದಿನಕ್ಕೆ ಸಿಂಪಡಿಸ್ತಾರೆ ಅದನ್ನು ಒಂದು ಸಣ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಫಾರ್ಮೇಷನ್ ಆಗಿರ್ತಂಥ ಡ್ರಮ್ಮಲ್ಲಿ ಫಾರ್ಮೇಷನ್ ಆಗಿದ್ದಂಥ ಜೀವಾಮೃತವನ್ನು ಒಂದು ಬಕೆಟಲ್ಲಿ ತಂದುಬಿಟ್ಟು ಪ್ರತಿ ಗಿಡಕ್ಕೆ ಒಂದು 2-2 ಲೀಟ್ರಷ್ಟು ಅಥವಾ 1 ಲೀಟ್ರಷ್ಟು ಅದರ ವಯೋಗುಣಕ್ಕೆ ತಕ್ಕಂತೆ ಹಾಕಲಾಗ್ತಾ ಇದೆ. ಇವರು ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನೇ ಮಾಡೋದ್ರಿಂದ ಯಾವುದೇ ರೀತಿ ರೌಂಡ್ ಅಪ್ ಆಗಲಿ ಅಥವಾ ರಸಗೊಬ್ಬರಗಳನ್ನಾಗಲಿ ನೀಡೋದಿಲ್ಲ. ಹಾಗಾಗಿ ಇವರು ಹಾಕ್ತಕ್ಕಂಥ ಜೀವಾಮೃತ 100% ವರ್ಕ್ ಆಗುತ್ತೆ. ಈಗ ನಾವು ಜೀವಾಮೃತವನ್ನು ಹಾಕ್ತೀವಿ, ಹಿಂದೆ ಒಟ್ಟಲೆ ರೌಂಡ್ ಅಪ್ ಹೊಡಿತೀವಿ, ಆವಾಗ ಆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ಬಿಡ್ತವೆ. ಇಲ್ಲ ಜೀವಾಮೃತವನ್ನು ಹಾಕ್ತೀವಿ, ಇಲ್ಲ ಕೆಮಿಕಲ್ ಗೊಬ್ಬರವನ್ನು ಹಾಕ್ತೀವಿ, ಅವಾಗಲೂ ಅಷ್ಟೇ ಸತ್ತೋಗ್ಬಿಡ್ತವೆ. ಹಾಗಾಗಿ ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡ್ತಕ್ಕಂಥವ್ರಿಗೆ ಮಾತ್ರ ಈ ಜೀವಾಮೃತ ಒಂದು ರಿಸಲ್ಟನ್ನು ಕೊಡುತ್ತೆ. ನಾವೆಲ್ಲ ಅನ್ಕೊಂಡಿರ್ತೀವಿ ಈ ಸಾವಯವ ಕೃಷಿಯೆಲ್ಲ ಅಷ್ಟಕ್ಕೊಂದು ಈಲ್ಡ್ ಕೊಡೋದಿಲ್ಲ, ಆಮೇಲೆ ಇದನ್ನು ಮನೆಗೆ ಫ್ರೀಯಾಗಿರ್ತಾರಲ್ಲ ಅಂಥ ರೈತರು ಮಾಡ್ಬೋದು, ಇಲ್ಲಾಂದರೆ 1 ಎಕರೆ ಇರೋಂಥ ರೈತರು ಮಾಡ್ಬೋದು ಅಂತೇಳಿ. ಆದರೆ ಇವರು ಪದವಿ ಕಾಲೇಜಿನ ಹಿರಿಯ ಉಪನ್ಯಾಸಕರು. ಆದರೂ ಇವರಿಗೊಂದು 6-7 ಎಕರೆ ಇದೆ. ಈ 6-7 ಎಕರೆನೂ ಸಹಿತ ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನೇ ಬಳಸ್ತಾ ಇದ್ದಾರೆ. ನೋಡೋಣ ಬನ್ನಿ, ಈ ಜೀವಾಮೃತವನ್ನು ಅವ್ರು ಹೇಗೆ ಮಾಡ್ತಾರೆ ಅಂತೇಳ್ಬಿಟ್ಟು ಒಂದು ಮಾಹಿತಿನ ಹೇಳ್ತೀನಿ. ಇದೊಂದು ಬಯೋ ಫರ್ಟಿಲೈಸರ್ ದ್ರಾವಣ. ಅಂದರೆ ಇದನ್ನು ನೀವೊಂದು ಲೀಟರ್ನ ನೀವೊಂದು 20 ಲೀಟರ್ ನೀರು ಮಿಕ್ಸ್ ಮಾಡಿ ಇಟ್ಟರೆ ಸಾಕು. ಅದು ಯಾಕಂದ್ರೆ 20 ಲೀಟ್ರ್ ಸಹಿತ ಫುಲ್ಲು ಫಾರ್ಮೇಷನ್ ಆಗಿರುತ್ತೆ. ಅದರಿಂದ ಒಂದು 5 ಲೀಟರ್ ತೆಗೆದ್ಬಿಟ್ಟು ನಮ್ಮ ಮತ್ತೆ ಬೇರೆ ಒಂದು 20 ಲೀಟರ್ ನೀರಿಗೆ ಹಾಕ್ಕೋಬೇಕು. ಈ ಉಳಿದಿದ್ದ 20 ಲೀಟ್ರನ್ನ ಈ ಡ್ರಮ್ಮಿಗೆ ಸುರಿತಾ ಇದ್ದಾರಲ್ಲ ಅದೇ ದ್ರಾವಣ ಇದು. ಅದನ್ನು 20 ಲೀಟ್ರೂ ಸಹಿತ ಸಂಪೂರ್ಣವಾಗಿ ಆ ಡ್ರಮ್ಮಿಗೆ ಸುರಿತಕ್ಕಂಥದ್ದು. ನಂತರ ಆ ಡ್ರಮ್ಮಿಗೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಜೆಟ್ಟಿಂದ ಆ ಡ್ರಮ್ಮನ್ನು ಫುಲ್ಲು ನೀರನ್ನು ತುಂಬಿಸಲಾಗುತ್ತೆ. ಅಂದರೆ ತೋಟದಲ್ಲೇ ಅವ್ರು ಡ್ರಮ್ ಇಟ್ಬಿಟ್ಟಿದ್ದಾರೆ. ಅಂದರೆ ಸ್ವಲ್ಪ ಪ್ರಮಾಣಕ್ಕೆ ಅಲ್ಲಿಗೊಂದು ಡ್ರಮ್ಮು, ಇಲ್ಲಿಗೊಂದು ಡ್ರಮ್ಮು, ಇಲ್ಲಿಗೊಂದು ಡ್ರಮ್, ಈ ರೀತಿ 3 ಡ್ರಮ್ಗಳನ್ನು ಅಲ್ಲಲ್ಲೇ ಇಟ್ಕೊಂಡಿದ್ದಾರೆ. ಅಲ್ಲೇ ಜೆಟ್ಟಿಂದ ಅದಕ್ಕೆ ನೀರು ತುಂಬಿಸ್ಕೊಳ್ತಕ್ಕಂಥದ್ದು, ಅಲ್ಲೇ ಜೀವಾಮೃತವನ್ನು ಫಾರ್ಮೇಷನ್ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡ್ತಾರೆ. ಇದರಿಂದ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಚಾರ್ಜರ್, ಅಂದರೆ ಮನೆ ತಕ್ಕ ಮಾಡಿಬಿಟ್ಟು ತೋಟಕ್ಕೆ ತಂದು ಹಾಕ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ. ಅದ್ರ ಬದಲು ಈ ರೀತಿ ತೋಟದಲ್ಲೇ ಮಾಡ್ತಕ್ಕಂಥದ್ದು ತುಂಬ ಯಥೆ ಇಲ್ಲದ ಕೆಲಸ. ಆರಾಮಾಗಿ ಅಲ್ಲೇ ಮಾಡಿಬಿಟ್ಟು ಅಲ್ಲೇ ಆಗ್ತಕ್ಕಂಥದ್ದು. ಈ ರೀತಿ ಆ ದ್ರಾವಣವನ್ನು ತುಂಬಿಸಿ ಅದಕ್ಕೆ ನೀರನ್ನು ತುಂಬಿಸಿ ಅದರಿಂದ ಒಂದು 1000 ಲೀಟ್ರಿಗೆ 10-15 kg ಅಷ್ಟು ಬೆಲ್ಲವನ್ನು ಹಾಕಲಾಗುತ್ತೆ. ಕೊನೆಗೆ ಒಂದು 20-30 ಲೀಟ್ರಷ್ಟು ಮಜ್ಜಿಗೆಯನ್ನು ಹಾಕಲಾಗುತ್ತೆ. ಈ ರೀತಿ ಹಾಕಿದಂಥ ದ್ರಾವಣನ ಡೈಲಿ ಬಂದು ಒಂದೊಂದು ಬಾರಿ ಗೂರಾಡ್ತಾರಂತೆ. ಅದನ್ನು 15-20 ದಿನಗಳು ಬಿಟ್ಕೊಂಡು ಈ ರೀತಿ ತೋಟಕ್ಕೆಲ್ಲ ಒಂದು 2-2 ಲೀಟ್ರ್ ಒಂದು ಗಿಡಕ್ಕೆ ಹಾಕೋದ್ರಿಂದ ತುಂಬ ಉತ್ತಮವಾದ ರಿಸಲ್ಟ್ ಬರುತ್ತೆ ಅನ್ನೋದು ಇವರ ಒಂದು 30 ವರ್ಷದ ಅನುಭವದ ಮಾತು. ಇವರು ಕೆಲವೊಂದು 1 ವರ್ಷ ಅಥವಾ 2 ವರ್ಷದಿಂದ ಈ ರೀತಿ ಸಾವಯವ ಕೃಷಿಯನ್ನು ಮಾಡುತ್ತಿಲ್ಲ. ಸುಮಾರು 30 ವರ್ಷಗಳಿಂದ ಸಂಪೂರ್ಣ ಸಾವಯವ ಕೃಷಿಯನ್ನೇ ಅವಲಂಬಿತವಾಗಿ ಇವರ ಸಂಪೂರ್ಣ ಎಲ್ಲ ತೋಟವನ್ನು ಈ ಸಾವಯವ ಕೃಷಿಯಲ್ಲೇ ಬೆಳೆಸಲಾಗ್ತಾ ಇದೆ. ಒಂದು ಉತ್ತಮವಾದ ಫಸಲು ಸಹಿತ ಬರ್ತಾ ಇದೆ. ಹಾಗೆ ಕಡಿಮೆ ಖರ್ಚಿನಲ್ಲಿ ಇವರು ಈ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಮಜ್ಜಿಗೆಯನ್ನು ಅದಕ್ಕೆ ಹಾಕ್ಬಿಟ್ಟು ಈಗ 1000 ಲೀಟ್ರನ್ನು ನೀರನ್ನು ಫುಲ್ ಮಾಡಿಬಿಟ್ಟು ಕಲಸಿ ಬಿಡ್ತಾರೆ. ಮತ್ತು 2 ದಿವಸಕ್ಕೆ ಒಂದು ಪಟ್ಟ ಬಂದುಬಿಟ್ಟು ಕ್ಲೀನಾಗಿ ಕಲಸಿ ಹೋಗ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಬೇಕು ಅಂದಲ್ಲಿ ಈ ದ್ವಿದಳ ಧಾನ್ಯಗಳ ಒಂದು ಪುಡಿಯನ್ನು ತಂದುಬಿಟ್ಟು ಇದಕ್ಕೆ ಹಾಕಿದ್ರು ಇನ್ನೂ ಉತ್ತಮವಾದಂಥ ರಿಸಲ್ಟ್ ಕೊಡುತ್ತಂತೆ. ಆದರೆ ಅವರು ಅದನ್ನು ಹಾಕಕ್ಕೆ ಹೋಗ್ತಿಲ್ಲ. ಇಷ್ಟೇ ಸಾಕು, ಇಷ್ಟರಿಂದನೇ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಮಾಡ್ಕೊತ ಬರ್ತಾ ಇದ್ದಾರೆ. ಒಂದು 20 ದಿವಸಕ್ಕೆ ಒಂದು ಪಟ, ಅಂದರೆ ವರ್ಷಕ್ಕೊಂದು 6-7 ಪಟ ಒಂದು ಗಿಡಕ್ಕೆ 2 ಲೀಟ್ರಷ್ಟು ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಉತ್ತಮವಾದಂಥ ಫಸಲು ಬಂದಿದೆ. ಆಮೇಲೆ ಇವರು ಸಮಗ್ರ ಕೃಷಿಯನ್ನು ಮಾಡ್ತಾರೆ. ಕೇವಲ ಅಡಿಕೆಯನ್ನು ಒಂದೇ ಬೆಳೆದಿಲ್ಲ, ಇಡೀ ತೋಟದಲ್ಲಿ ಕಾಳುಮೆಣಸು, ಬಾಳೆ, ಏಲಕ್ಕಿ, ಲವಂಗ ಅಷ್ಟನ್ನು ಬೆಳೆದ್ಬಿಟ್ಟು ಪ್ರತಿ ಗಿಡಕ್ಕೂ, ಅಂದರೆ ನೆಲಕ್ಕೆ ಫುಲ್ ಸುರಿಯೋದ್ರಿಂದ ಒಂದು ಉತ್ತಮವಾದಂಥ ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ಹಾಗೆ ಗೊಬ್ಬರನೂ ಫಾರ್ಮೇಷನ್ ಆಗುತ್ತೆ ಅನ್ನೋದು ಇವರ ಒಂದು ಅನುಭವ. ನೋಡಿ, ಜೀವಾಮೃತವನ್ನು ಮಾಡಬೇಕು ಅಂತ ಇರ್ತಕ್ಕಂಥವ್ರು ಈ ರೀತಿ ತೋಟದಲ್ಲೇ ಅಲ್ಲೆಲ್ಲ ಫಾರ್ಮೇಷನ್ ಮಾಡ್ಕೊಂಡ್ಬಿಟ್ಟು ಆಗ್ತಕ್ಕಂಥದ್ದು ತುಂಬ ಸೂಕ್ತ ಆಗುತ್ತೆ. ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ತಂದು ಆಗ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟು ಮತ್ತು ಎತ್ತಿ ಇಳಿಸ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿ ತೋಟದಲ್ಲೇ ಮಾಡ್ಕೊಳ್ಳಿ. ಒಂದು ಸಾವಯವ ಕೃಷಿಯನ್ನು ಕೇವಲ 1 ವರ್ಷ 2 ವರ್ಷಕ್ಕೆ ಇದರಿಂದ ರಿಸಲ್ಟನ್ನು ಪಡ್ಕೊಳಕ್ಕಾಗೋದಿಲ್ಲ. ಇವ್ರ ಥರ ಒಂದು 10 ವರ್ಷನಾದ್ರು ಕಾಯಬೇಕು. ಅದರಿಂದ ಆಗ ಒಂದು ಉತ್ತಮ ರಿಸಲ್ಟ್ ಬರುತ್ತೆ. ತಾಳ್ಮೆ ಮುಖ್ಯ. ಈ ಸಾವಯವ ಕೃಷಿಯಲ್ಲಿ ಒಂದು ಮುಖ್ಯವಾಗಿ ತಾಳ್ಮೆ ಇರಬೇಕು. ಅವಾಗ ಮಾತ್ರ ಉತ್ತಮವಾದಂಥ ಒಂದು ರಿಸಲ್ಟನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ರೂಢಿ ಮಾಡ್ಕೊಳ್ತಕ್ಕಂಥ ಸೂಕ್ತ. ತುಂಬ ಕಡಿಮೆ ಖರ್ಚಿನಲ್ಲಿ ಏನೊಂದು ಈ 1000 ಲೀಟ್ರಿಗೆ ಒಂದು 500 ರೂಪಾಯಿ ಒಳಗೆ ಖರ್ಚಾಗೋಗುತ್ತೆ. ಉತ್ತಮವಾದಂಥ ಗೊಬ್ಬರನೂ ಸಿಗುತ್ತೆ. ಟ್ರೈ ಮಾಡಿ ಎಲ್ಲ ರೈತರು.